ದುರ್ಗಾಂಬಿಕೆಯ ಬಲಗೊಂದು ಬತ್ತಿಯೋಳು ಶ್ರೀ ದುರ್ಗಾಂಬಿಕೆಯ ಬಲಗೊಂದು ಬತ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುಣದೆಯ ಕೈ ಮುಗಿದಂಬಿ ಜಾಸನ ವಾಣಿಯರ ಪಾದ ಭುಜಕ್ಕೆ ಪೊಡ ಮರುದ ವರ್ಣಿಪನಿ ಕಥಾನುದವ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯಿ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯಿ ದಯಸಾಗರೆಯೇ ಭಕ್ತಿಯಿಂದ ದಯಸಾಗರೆಯ ಭಕ್ತಿಯಿಂದ ಭಯವ ಮರೆಗೊಂಡೆವು ಅತಿ ಮೊದಲು ವಿಶಾಲವಾದಂತಹ ಈ ಜಲರಾಶಿಯಲ್ಲಿ ಅತ್ತ ಇತ್ತ ಸುತ್ತ ಮುತ್ತ ಎತ್ತೆತ್ತಲು ಕತ್ತಲ ಮೊತ್ತವೇ ಕವಿದಿದ್ದ ಕಾಲಕ್ಕೆ ನಾವ್ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಬಳಲುತ್ತಾ ಇದ್ದವರು ನಾವು. ಆ ಕಾಲದಲ್ಲಿ ಅಶರೀರವಾಣಿಯು ನಮಗೆ ಕೇಳಿ ಬಂತು. ಮರೆಯ ಮಹಾಸತ್ವವೇ ಮೈದಳೆರು ಮಹಾಮಾತೆಯ ರೂಪದಲ್ಲಿ ಮಾತನಾಡುತ್ತಾ ಇದೆ ಅಂತ ಹೇಳಿ ಮತ್ತೆ ನಮಗೆ ತಿಳಿಯಿತು. ತಾಯಿ, ಅವ್ಯಕ್ತಳಾಗಿದ್ದಂತಹ ನೀನು ಅಭಿವ್ಯಕ್ತಳಾಗಿ ದರ್ಶನವನ್ನಿದ್ದ ಕಾಲಕ್ಕಂತೂ ನಮ್ಮ ಮನದ ಆಳದಲ್ಲಿ ಹುದುಗಿದ್ದಂತಹ ಭಯ ನಿವಾರಣೆಯಾಯಿತು. ಅದು ಬರೇ ಭಯ ಅಲ್ಲ, ಸರ್ವ ಭಯವೂ ನಿವಾರಣೆಯಾಯಿತು. ದಯಾಸಾಗರೆಯಾದಂತಹ ನಿನ್ನ ಕರುಣಾ ವಿಶೇಷದಿಂದಲೇ ನಾವಿಂತಹ ಜ್ಞಾನವನ್ನು ಹೊಂದಿದ್ದೇವೆ. ಮಾತ್ರ ಅಲ್ಲ, ನಮ್ಮದೊಂದು ಪಾತ್ರತೆ ಯಾಕೆ ಉಂಟು ಎನ್ನುವುದರ ಕುರಿತಾದಂತಹ ಅನುಭವವನ್ನು ಅಷ್ಟಿಷ್ಟು ತಿಳ್ಕೊಂಡಿದ್ದೇವೆ ಅಷ್ಟೇ. ತಾಯಿ, ಹುಟ್ಟಿನ ಕಾರಣ, ಉದ್ದೇಶ ಮಾತ್ರ ಅಲ್ಲ, ಅನಿವಾರ್ಯ ಸ್ಥಿತಿ ಏನು, ಇದ್ಯಾವುದೂ ನಮಗೆ ಅರ್ಥವಾಗದೆ ಬಳಲುತ್ತಾ ಇದ್ದೇವಮ್ಮ. ಅಪ್ಪಣೆ ಕೊಟ್ಟು ನಮ್ಮನ್ನು ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ನಮಗೆ ಬರ ಪರದಲೇನುಂಟು ಮಾತೆ
ರಚಿಸಬೇಕು ನಮ್ಮವನು. ಯಾತಕ್ಕೆ ಜನ್ಮವ ಇದೇ ನಿನ್ನ ದಿವ್ಯಾಕೃತಿಯನ್ನು ಕಂಡು ಪುಳಕಿತರಾಗಿದ್ದೇವೆ. ನಮಗೆ ಜನ್ಮವನ್ನಿತ್ತು ಏಕೆ? ನಮ್ಮಿಂದ ಮುಂದೆ ಏನಾಗಬೇಕಾಗಿದೆ? ಸರ್ವವನ್ನು ಕರುಣಾಮಯರಾಗಿರುವ ನೀನು ತಿಳಿಸಿ ನಮ್ಮನ್ನು ಉತ್ತರಿಸಮ್ಮ. ನಮ್ಮ ಸಾವಿರದಗಳು ಇನ್ನು ರಚಿಸುವವರು ನಮ್ಮ ಸಾನುರಾಗದೊಳಿನ್ನು ರಚಿಸುವವರು ಜ್ಞಾನವಿಹೀನರಾಗಿರಲು ದಿವ್ಯ ಜ್ಞಾನವ ನಿತ್ಯಮ್ಮ ಕೊರದಿರೆ ಮೊದಲು ನೀನಲ್ಲ ಧನ್ಯರಾರಿಗರೋ ತಾಯಿಯೇ. ಬಾಳ ಬಟ್ಟೆಯರಿಯದೆ ಬಳಲುತ್ತಿದ್ದಂತ ಬಾಲಕರಮ್ಮ ನಾವು. ಸುತ್ತಲೂ ಅಂಧಕಾರ ಆವರಿಸಿದ್ದಷ್ಟೇ ಅಲ್ಲ, ನಮ್ಮ ಅಂತರಂಗದಲ್ಲಿಯೂ ಅಜ್ಞಾನದ ತಮಸ್ಸು ಆವರಿಸಿತ್ತಮ್ಮ. ಪ್ರಣವಸ್ವರೂಪಿಯಾದಂಥ ನಿನ್ನ ದರ್ಶನದಿಂದಾಗಿ ಆನಂದ ನೇತ್ರರಾದೆವಮ್ಮ, ಪುಳಕಿತ ಗಾತ್ರರಾದೆವು, ಪಾವನ ಪಾತ್ರರಾದೆವಮ್ಮ. ಅಮ್ಮ, ನಿನ್ನ ಸಂದರ್ಶನದಿಂದ ನಮಗೆ ವಿಶೇಷವಾದಂಥ ಜ್ಞಾನವು ಪ್ರಾಪ್ತವಾಯಿತಮ್ಮ. ಎಲ್ಲದಕ್ಕೂ ನೀನೇ ಕಾರಣೀಭೂತಳು ಎಂಬುದಂತ ಸತ್ಯವನ್ನು ಅರಿತುಕೊಳ್ಳುವಲ್ಲಿ ಸಮರ್ಥರಾದೆವು ಅಮ್ಮ. ಇಂದಿನ ಕಾಲದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಕಾರಣ ಇಲ್ಲದೆ ನಡೆಯುವುದಕ್ಕಿಲ್ಲ ತಾನೇ. ಹಾಗಿರುವಾಗ ನಮ್ಮ ಸೃಷ್ಟಿಯ ಕಾರ್ಯಕ್ಕೂ ಯಾವುದೋ ಒಂದು ಮಹತ್ತರವಾದ ಕಾರಣ ಇರಬೇಕು ಎಂಬುದನ್ನು ಮನಗಂಡಿದ್ದೇವಮ್ಮ. ಆ ಕಾರಣ ಏನು ಎಂಬುದನ್ನು ವಿಸ್ತೃತವಾಗಿ ವಿಶದೀಕರಿಸಿ ನಮ್ಮನ್ನು ಪೊರೆಯುವವಳು ನೀನಲ್ಲದೆ ಅನ್ಯರಾರಿದ್ದಾರಪ್ಪ, ಅನ್ಯರಾರಿದ್ದಾರೆ. ಹರಿಹರ ಬ್ರಹ್ಮರೆಂದುರಿಸಿದ ಮಾನವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನಕಾರ್ಯ ಮುಳುಗಗೆ, ಇರುವುದು ನಿನ್ನಿಂದ ಘನಕಾರ್ಯ ಮುಳುಗಗೆ ಹೊರದ ಪ್ರೇಮದ ನಿಮಗೆ ಮೂರು ಮೂರ್ತಿಗಳಾದ ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಮಕ್ಕಳೇ, ನಿಮ್ಮನ್ನು ಮಿಕ್ಕವರು ಗುರುತಿಸಿ ಕರೆಯುವುದಕ್ಕೆ ಒಂದೊಂದು ಹೆಸರನ್ನಿರಿಸುತ್ತೇನೆ. ರಕ್ತಚಾಯದಿಂದ ಒಪ್ಪುತ್ತಿರುವಂತಹ ನೀನೇ ಬ್ರಹ್ಮ.
ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ವಿಷ್ಣು. ಧನ್ಯೋಸ್ಮಿ. ತ್ರಿನೇತ್ರಧಾರಿಯಾದಂತಹ ನೀನೇ ಮಹೇಶ್ವರ. ಕೃತಾರ್ಥನಾದ ಮಕ್ಕಳೇ, ಓ ಇನ್ನು ಮುಂದಕ್ಕೆ ನಿಮ್ಮಿಂದ ಘನ ಕಾರ್ಯವಾಗಬೇಕಾಗಿದೆ ಮಕ್ಕಳೇ. ಅದೇ ಕಲ್ಪದಿಲ್ಲಯ ಪ್ರಪಂಚವ ಮೊದದಿ ಸೃಜಿಸುವರೇ ಕಲ್ಪದಿಲ್ಲಯ ಪ್ರಪಂಚವ ಮೊದದಿ ಸೃಜಿಸುವರೇ ಇದು ಮೇನದಲಯ ಉಳಿಸುವ ಹದಲಗೆ ಕಾಯ್ದು ಮೇನದಲಯ ಗೊಳಿಸುವ ಹದಲಗೆ ಆದಿರಿ ನೀವಾದರೆ ಅಯ್ಯ ನಿಮ್ಮನ್ನು ಸೃಜಿಸುವುದಕ್ಕೆ ಬಲವಾದ ಕಾರಣವಿದೆ ಮಕ್ಕಳೇ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಬ್ರಹ್ಮಾಂಡವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಈ ಕಾರ್ಯ ನಿಮ್ಮಿಂದಾಗಬೇಕಾಗಿದೆ ಮಕ್ಕಳೇ. ಜನನಿ, ಮಕ್ಕಳೇ, ಹಾಗೊಂದು ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ಮಾಡಬೇಕು ಅಂತಾದ್ರೆ ನಮಗೆ ವಿಶೇಷವಾದ ಗುಣಗಳೂ ಬೇಕಲ್ಲವೇ? ನಾನೇ ಅನುಗ್ರಹಿಸ್ತೇನೆ ಮಕ್ಕಳೇ. ಸತ್ವರಜ ಸತ್ವಮನುತಿಕ ಗುಣಮೂರು ಮತ್ತು ರಾಜಸ ಗುಣದಿ ಮತ್ತು ರಾಜಸ ಗುಣದಿಗೆ ನಿತ್ಯ ಸೃಜಿಸಲು ವಿಧಾತನು ಸಾತ್ವಿಕ ಸೃಜಿಸಲು ವಿಧಾತನು ಸಾತ್ವಿಕ ಗೊತ್ತು ತೋರೇ ಮಗನೇ ಬ್ರಹ್ಮ, ನಿನ್ನಲ್ಲಿ ರಾಜಸ ಗುಣಭರಿತನಾಗಿದ್ದಿ. ಆದ ಕಾರಣ ಜೀವಿಗಳ ಸೃಷ್ಟಿಯೇ ನಿನ್ನ ಉದ್ಯೋಗ. ಸತ್ಯಲೋಕದಲ್ಲಿದ್ದುಕೊಂಡು ಕಾರ್ಯೋನ್ಮುಖನಾಗು ಮಗನೇ. ಮಗನೇ ನಾರಾಯಣ, ಜನನಿ, ಸತ್ವಗುಣ ನಿನ್ನಲ್ಲಿದ್ದಿ. ಆದ ಕಾರಣ ಜೀವಿಗಳ ಪಾಲನೆಯೇ ನಿನ್ನ ಉದ್ಯೋಗ. ವೈಕುಂಠದಲ್ಲಿದ್ದುಕೊಂಡು ಕ್ರಿಯಾಶೀಲನಾಗು ಮಗನೇ. ಮಗನೇ ಮಹೇಶ್ವರ, ತಾಮಸ ಗುಣ ನಿನ್ನಲ್ಲಿ ಐಕ್ಯವಾಗಿದೆ. ಆದ ಕಾರಣ ಜೀವಿಗಳನ್ನು ಲಯಗೊಳಿಸುತ್ತಾ ಸತ್ಯಲೋಕ ಕೈಲಾಸದಲ್ಲಿದ್ದುಕ ಮಗನೇ. ಹೋಗಿ ಮಕ್ಕಳೇ. ನಮ್ಮ ಕಾರ್ಯದಲ್ಲಿ ನಾವು ತೊಡಗಿರುವ ಕಾಲಕ್ಕೆ ಏನಾದ್ರೂ ಪ್ರಬಲವಾದಂತಹ ವಿಘ್ನ ಉಂಟಾಯಿತು ಅಂತಾದ್ರೆ ಏನ್ ಮಾಡ್ಬೇಕಮ್ಮ? ಚಿಂತಿಸಬೇಡಿ ಮಕ್ಕಳೇ. ಕಷ್ಟ ಕಾಲಗಳನ್ನು ನಿಶ್ಚಯಿಸಲು ಕಷ್ಟ ಕಾಲಗಳನ್ನು ನಿಶ್ಚಯಿಸಲು ಕೊಟ್ಟು ಸಂದರ್ಶನವಾದ ಇಷ್ಟದಿ ಪೊರವೆನೆಂದ ಭಯವಿತ್ತು ತಲೆಯೇ ಇಷ್ಟದಿ ಪೊರವೆನೆಂದ ಭಯವಿತ್ತು ತಲೆಯೇ ತಟ್ಟನಂತ ದಾನವ ಕಷ್ಟಗಾಲಗಳೆಲ್ಲ ನಿಶ್ಚಯಿಸಲು ನೀವು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಮುಂದಕ್ಕೆ ನಿಮಗೇನಾದ್ರೂ ಕಷ್ಟ ಬಂದರೆ ಆ ಕಾಲಕ್ಕೆ ನನ್ನನ್ನು ಪ್ರಾರ್ಥಿಸಿ ನಾನು ಪ್ರತ್ಯಕ್ಷಳಾಗಿ ಅಥವಾ ಅಪ್ರತ್ಯಕ್ಷದಿಂದ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ನಿಮಗಿದೋ ಶುಭವಾಗಲಿ. ಸಮೀಪ ವೈಶರಾಲಿಸಿ ರಾಜಸ ಗುಣ
ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಬ್ರಹ್ಮನೇ ಪರಮೇಶ್ವರ, ನೀವಿಬ್ಬರು ಲಾಲಿಸಬೇಕು. ಅದೃಶ್ಯಳಾದಂತಹ ಆದಿಶಕ್ತಿಯ ಕುರಿತಾಗಿ ನಾನು ಯೋಚಿಸುತ್ತಾ ಇದ್ದೆ. ಯಾವಳ ಅನುಗ್ರಹ ವ್ಯಾಪ್ತಿಯಿಂದ ನಮಗೆ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಗುಣಗಳು, ಬೇರೆ ಬೇರೆ ವಾಸಸ್ಥಾನಗಳು ನಿರ್ದೇಶಿಸಲ್ಪಟ್ಟ ಕಾರಣ ಇದನ್ನು ನಿರಾತಂಕವಾಗಿ ಸಾಗಿಸುವುದಕ್ಕೆ ನಾವು ಸಿದ್ಧರಾಗಬೇಕು, ಬದ್ಧರಾಗಬೇಕು. ಆದುದರಿಂದಲೇ ಹೇಗೆ ಏನು ಇದನ್ನು ನನ್ನಲ್ಲಿಯೇ ನಾನು ತರ್ಕಿಸಿಕೊಂಡು ಒಂದು ನಿಶ್ಚಯಕ್ಕೆ ಬಂದಿದ್ದೇನೆ. ಏನು ಸೃಜಿಸುವ ಕಾರ್ಯವನ್ನು ಕರುಣಾಮಯರಾದಂತಹ ದೇವಿ ಅನುಗ್ರಹಿಸಿದ್ದರಿಂದ ಮೂವರಲ್ಲಿ ನಾನು ದೊಡ್ಡವ ಎಂದು ನೀವಿಬ್ಬರು ಒಪ್ಪಿಕೊಳ್ಳಿ. ಪದುಮಾಕ್ಷನದೂತಂದ ವಿಧಿಯ ನೀ ಸುಮ್ಮನೆ ಮದವ ತಾಡುವೆ ಏತಕ್ಕೆ ನಿಮದವ ತಾಡುವೆ ಏತಕ್ಕೆ ಪದುಮಾಕ್ಷನಗುತ್ತಂದ ವಿಧಿಯಲಿ ಸುಮ್ಮನೆ ಮದವ ತಾಡುವೆ ಏತಕ್ಕೆ ಅಧಿಕ ತಾನೇನು ಮಾಯೆಯ ನೇಮ ಅಧಿಕ ತಾನೇನು ತಲಿ ಆದಿ ಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ಅದ ನಡೆಸುವ ಕಾರ್ಯಕ್ಕೆ ಅಧಿಕ ತಾನೇನು ತಲಿ ಆದಿ ಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ಪದುಮಾಕ್ಷ ನಗುತ್ತಂದ ವಿಧಿಯಲಿ ಸುಮ್ಮನೆ ಮದವ ಕಾಡುವೆ ಏತಕ್ಕೆ ಬಹಳ ವಿಚಿತ್ರವಾಯಿತು ನಿನ್ನ ಮಾತನ್ನು ಕೇಳಿದ್ರೆ. ಏಕೆ? ಒಂದು ಕಾಲಕ್ಕೆ ನಾವು ಮೂವರು ಏಕಕಾಲದಲ್ಲಿ ಪ್ರಾದುರ್ಭೂತರಾದವರು. ಅಲ್ಲಿ ನೀನು ಹಿರಿಯವ ನಾನು ಹಿರಿಯವ ಎನ್ನುವಂತಹ ಪ್ರಭೇದವೂ ಇರಲಿಲ್ಲ, ಸಮಾನತೆ ಇತ್ತು. ನಾವ್ಯಾರು ಎನ್ನುವುದರ ಕುರಿತಾದಂತಹ ಅರಿವಿಲ್ಲದೆ ನಾವು ಪರಿತಪಿಸುತ್ತಾ ಇದ್ದ ಕಾಲಕ್ಕೆ ಮಹಾಮಾತೆ ಪ್ರತ್ಯಕ್ಷಳಾದದ್ದು. ಹೌದು ತಾನೆ? ಹೌದು. ಹಾಗಿದ್ರೆ ಅಲ್ಲಿ ನಾನು ಹಿರಿಯವ, ಜ್ಯೇಷ್ಠ ಅಥವಾ ಶ್ರೇಷ್ಠ ಎನ್ನುವುದನ್ನು ಹೇಳಿಕೊಳ್ಳುವುದಕ್ಕೆ ಎಡೆಯೇ ಇಲ್ಲ. ಈಗ ಆದಿಮಾಯ ಅಂತರ್ಧಾನಳಾದ ಮರುಕ್ಷಣದಲ್ಲಿ ನೀನು ಅಹಂಕಾರಿಯಾಗಿ ಈ ಮಾತನ್ನಾಡುತ್ತಾ ಇದ್ದಿ. ಏನು ನಮ್ಮಲ್ಲಿ ನೀನು ಜ್ಯೇಷ್ಠ, ನಾನು ಶ್ರೇಷ್ಠನೂ ಜ್ಯೇಷ್ಠನೂ ಹೌದು. ಆದ ಕಾರಣ ನೀವಿಬ್ಬರು ನನಗೆ ನಮಸ್ಕಾರ ಮಾಡಿದರೆ ಒಳ್ಳೆ. ಅಲ್ಲ, ನಮಸ್ಕಾರ ಮಾಡುವುದು ಇರ್ಲಿ, ಮಾಡೋಣ, ಅದು ವಿಷಯ ಅಲ್ಲ. ಮತ್ತೆ ನೀನು ಜ್ಯೇಷ್ಠ ಅಂತ ಆಗಬೇಕು ಅಂತಾದ್ರೆ ನಮ್ಮಿಂದ ಮೊದಲಿನವ ಅಂತ ಆಗಬೇಕು. ಅದಲ್ಲ, ಮೂವರ ಸೃಷ್ಟಿಯು ಸಮಾನವಾಗಿ ಏಕಕಾಲದಲ್ಲಿ ಆಗಿದೆ ಅಲ್ವಾ? ಶ್ರೇಷ್ಠ ಅಂತ ಆಗಬೇಕಿದ್ರೆ ಯಾವುದರಲ್ಲಿ ಅಂತ ಆಗಬೇಕು. ಅದಲ್ಲದೆ ನಾನು ಶ್ರೇಷ್ಠ, ನಾನು ಜ್ಯೇಷ್ಠ, ನೀವು ಒಪ್ಪಿಕೊಳ್ಳಿ, ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ಇದು ಕೇವಲ ಮದ ತುಂಬಿದಂತಹ ಮಾತು. ಸುಮ್ಮನೆ ಮದವ ತಾಳುವೆ ಏತಕ್ಕೆ?
ಪ್ರಯೋಜನ ಇಲ್ಲದೆ ನಾನು ಮದವನ್ನು ತಾಳಿದನೆಂದು ಭಾವಿಸಿದೆಯಾ? ಅಲ್ಲ, ಪ್ರಯೋಜನ ನಿನಗೆ ತುಂಬಾ ಇರಬಹುದು. ನಿನಗೆ ಪ್ರಯೋಜನ ಉಂಟು ಎನ್ನುವುದರಿಂದ ಅದು ಸರಿ ಅಂತ ಅರ್ಥ ಅಲ್ಲ. ಮೂವರು ಸಮಾನರು, ಮೂವರು ಏಕಕಾಲದಲ್ಲಿ ಹುಟ್ಟಿಕೊಂಡವರು, ಮೂವರಿಗೂ ಏಕಕಾಲದಲ್ಲಿ ಮಹಾಮಾತೆ ದರ್ಶನವಿತ್ತಿದ್ದಾಳೆ. ಇದರಲ್ಲಿ ನಾನು ದೊಡ್ಡವ ಅಂತ ಹೇಳುವಂತಹ ಈ ಅಹಂಕಾರದ ಮಾತು ಸಲ್ಲದಯ್ಯ. ಅಮ್ಮನ ಅಪ್ಪಣೆಯನ್ನು ಪಾಲಿಸುವುದಕ್ಕೆ ನಾವು ಕಟಿಬದ್ಧರಾಗಿ ನಿಲ್ಲಬೇಕು. ಆದ್ರಿಂದ ನೀನು ಸೃಷ್ಟಿ ಮಾಡಬೇಕು, ನಾನು ಪಾಲಿಸಬೇಕು, ಹರಲಯಗೊಳಿಸಬೇಕು. ಇದೊಂದು ನಿಯಮ. ಈ ನಿಯಮಕ್ಕೆ ಬದ್ಧರಾಗುವುದರ ಬದಲು ನಾನು ಶ್ರೇಷ್ಠ, ನನಗೆ ನಮಸ್ಕಾರ ಮಾಡಿ, ಯಾಕೆ ನಮಸ್ಕಾರ ಮಾಡು? ಏನ್ ಹೇಳ್ತೀನಿ ನೀನು? ಏನ್ ಹೇಳ್ತಿ? ಅವತ್ತು ಬಗ್ಗೆ ಹೇಳ್ತಾರೆ. ಲಯದಧಿಕಾರ ಪಡೆದವನೈತೆ ನಾನು. ಮುನಿಯಲಿನ್ನದರಿಂದ ಬಿಡದೋಧಿಕನೆಂದನು ಸುಡುವೆನು ಸಕಲವ ಮುನಿಯಲಿಂದ ಜಡನು ಅಧಿಕವೆಂದನು. ಬಿಡಲೆಂದ ಅಕ್ಷರಮಯದ ಅಧಿಕಾರವ ಪಡೆದವನೈತೆ ನಾನು. ಓ ಬ್ರಹ್ಮ ಆದಿಮಾಯೆ ಸೃಷ್ಟಿಯನ್ನು ಮಾಡಬೇಕು ಎಂಬುದಾಗಿ ನಿನಗೆ ಕಾರ್ಯವನ್ನು ನಿಯೋಜಿಸಿದ್ದಾಳೆ. ಬಹುಶಃ ಇವನಿಗೆ ಗೊತ್ತಾಗಲಿಲ್ಲ ಯಾವುದನ್ನು ಸೃಷ್ಟಿ ಮಾಡಬೇಕು ಎಂಬುದರ ಅರ್ಥವೇ ಆಗಲಿಲ್ಲ. ಹಾಗಾಗಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದಾನೆ. ಹೇಳಿದ್ದೇನು ಅಂತ ನಿನಗೂ ಕೇಳಿಲ್ಲ? ಕೇಳಿದೆ. ಖ್ಯಾತ ಯಥಾಪೂರ್ವ ಕಲ್ಪಯಿ. ಪೂರ್ವದಲ್ಲಿ ಏನಿತ್ತೋ ಆ ನಾಮರೂಪಾತ್ಮಕವಾದಂತಹ ಪ್ರಪಂಚವನ್ನು ನೀವು ನಿರ್ಮಾಣ ಮಾಡಬೇಕು. ಲಯವಾದ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು. ಹೇಗೆ? ಅದು ಯಥಾಪೂರ್ವ. ಹೌದೌದು. ಸಮಸ್ಯೆಯನ್ನು ಮೊದಲು ಗೊತ್ತಾಗದೆ ಉಳಿಯುತ್ತ ಅಲ್ಲಿ ಮೊದಲು ಸಮಸ್ಯೆ ನಿರ್ಮಾಣ ಆದದ್ದ? ಅದಲ್ಲ ಸಮಸ್ಯೆ. ನಿನಗೆ ಏನೀಗ? ಅದೇ ಸಮಸ್ಯೆ. ನಾನು ದೊಡ್ಡವ ಎಂಬುದಾಗಿ ನೀನು ಹೇಳಿದೆ ಅಲ್ಲ. ಈಗ ನಿನಗೆ ಸಮಸ್ಯೆ ನೀನು ದೊಡ್ಡವ ಎಂಬುದಾಗಿ ಹೇಳಿದೆ ಅಲ್ವಾ? ಹೌದು. ಅದೇ ಸಮಸ್ಯೆ. ಯಾಕೆ? ಯಾಕೆಂದ್ರೆ ದೊಡ್ಡವ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಸಕಾರಣ ಬೇಡುವ, ಒಂದು ಅದು. ಮತ್ತೆ ನೋಡಿದ್ರೆ ದೇಹಾಕೃತಿಯಲ್ಲಿ ನೋಡಿದ್ರೆ ಯಾವ ವಿಚಾರದಲ್ಲಿ ನೀನು ದೊಡ್ಡವ ಅಂತ ಹೇಳಿದ್ದು. ಮತ್ತೆ ಉದ್ಯೋಗದ ಬಗ್ಗೆ ನೋಡುವುದಿದ್ರೆ ನನ್ನದು ಲಯದ ಅಧಿಕಾರ, ವಿಲೀನ ಮಾಡುವುದು. ನೀವು ಇಬ್ಬರೂ ಮಾಡಿದ ಕಾರ್ಯವನ್ನು ಇಲ್ಲ ಅಂತ ಮಾಡುವವ ನಾನು. ಲಯ ವಿಲೀನ ಮಾಡುವವ, ಅದು ಕಣ್ಣಿಗೆ ಕಾಣದ ಹಾಗೆ ಮಾಡುವವ. ಆದ್ರಿಂದ ಅಷ್ಟೇ ಅಲ್ಲ, ತಲೆ ಇದ್ದವರಾದ್ರೆ ನಿಮಗೆ ಗೊತ್ತಾಗಬೇಕು. ನಿಮ್ಮ ಹಾಗೆ ನನಗೆ 2 ಕಣ್ಣಲ್ಲ, 3ನೆಯ ಕಣ್ಣು, ಹೆಚ್ಚಿನ ಕಣ್ಣು. ಅದನ್ನು ಈಗ ಮುಚ್ಚಿದ್ದೇನೆ. ಒಂದು ವೇಳೆ ತೆರೆದೆ ಎಂದಾದ್ರೆ ಸಕಲವನ್ನೂ ಸುಡುವಂತ. ಅಲ್ಲ, ಸಕಲವನ್ನು ಅಂತ ಹೇಳಿದ್ರೆ ನೀನು ಮತ್ತೆ ಕೇಳಬಹುದು, ನಾನು ಹಾಗೆಲ್ಲ ಕೇಳುವವನೇ ಅಲ್ಲ. ಸೃಷ್ಟಿ ಮಾಡದೆ ನೀನು ಹೇಗೆ ಸುಡುತ್ತೀಯ? ಈಗ ನಾನೇನಾದ್ರೂ ಕೇಳ್ತೇನೆ ಎಂಬ ಕಲ್ಪನೆ ಅಲ್ಲಲ್ಲ, ಕೇಳುವ ಮೊದಲೇ ನಾನು ದಾರಿ ಸಾರಿ ಮಾಡಿ ಕೇಳುವುದೇ ಇಲ್ಲ ನಾನು. ಹಾಗಾಗಿ ನೀನು ಸೃಷ್ಟಿ ಮಾಡಿದ್ದನ್ನು ಅಂತ ಅಲ್ಲ, ನಾನು ವಿಲೀನಗೊಳಿಸಿದ್ದು. ಮತ್ತು 2 ಸ್ಥಿತಿಗಳುಂಟಲ್ವ, ತಿರೋಧಾನ, ಅನುಗ್ರಹ, ಇದೆಲ್ಲವೂ ನನ್ನಲ್ಲಿ ಅಡಕಾದ್ದು, ನಿಮಗೆ ಗೊತ್ತಿಲ್ಲ. ಅದನ್ನು ಸುಡುವ ಮೂಲಕ ನಿನಗೆ ಕಾರ್ಯ ಇಲ್ಲ ಅಂತ ಮಾಡಿದ್ದೇನೆ. ಸೃಷ್ಟಿ ಎಂದರೆ ಆಗುವಿಕೆ, ಸ್ಥಿತಿ ಎಂದರೆ ಇರುವಿಕೆ, ಲಯವೆಂದರೆ ನಾಶವಾಗುವಿಕೆ. ಹೌದು. ಈ 3ರಲ್ಲಿ ಯಾವುದು ಪ್ರಧಾನ, ಯಾವುದು ಪ್ರಥಮ, ಇದನ್ನು ನಾವು ನಿಶ್ಚಯಿಸಿಕೊಂಡ ಮೇಲೆ ವಾದವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗ್ತದೆ.
ಯಾಕೆಂದ್ರೆ ದೇವಿಯ ಅಸ್ತಿತ್ವವನ್ನು ಅಲ್ಲಗಳಿಗೆ ನಾನೇ ದೊಡ್ಡವನೆಂದು ಹೇಳಿಕೊಳ್ಳುವುದಕ್ಕೆ ಹೊರಟವನೇನೂ ಅಲ್ಲ. ನನ್ನ ಕರ್ಮ ಪ್ರವೃತ್ತಿ ಏನು, ಆ ಮೂಲಕವಾಗಿ ನನಗೆ ಜ್ಯೇಷ್ಠತೆ ಹೇಗೆ ಪ್ರಾಪ್ತಿಸ್ತದೆ ಎಂಬುದನ್ನು ನಿರೂಪಿಸುವುದಕ್ಕೆ ಇರುವಾತ ನಾನು. ಯಾವುದು ಗೊತ್ತಾ? ಮೊದಲು ನಾವು ಪೊರೆಯುವ ಅದ ಗೊಳಿಪ ಬ್ರಹ್ಮನೇ, ಈಶ್ವರ ಇದೆಯೇ ನೂತನವಾಗಿ ನಾನು ಏನು ಸೃಷ್ಟಿಸ್ತೇನೆ ಎಂಬುದನ್ನು ನೀವಿಬ್ಬರೂ ಲಕ್ಷಿಸಿ. ಯಾವುದು ನಮ್ಮ ಕಣ್ಣಿಗೆ ಕಾಣದೆ ಬೀಜ ರೂಪದಲ್ಲಿದೆಯೋ ಅದಕ್ಕೊಂದು ಆಕೃತಿಯನ್ನು ನಾನು ಕಲ್ಪಿಸಬೇಕಾಗಿದೆ. ಈ ಹೇಳಿದಂತೆ ಯಥಾ ಪೂರ್ವಮ ಕಲ್ಪಯೇ ಇದೇ ಮೂಲಭೂತವಾದುದು ಏನಿದೆಯೋ ಅದೆಲ್ಲ ಇದೆ. ನಾವು ಪಂಚಭೂತಗಳನ್ನು ನಮ್ಮ ಅನುಭವದಿಂದ ತಿಳಿಯುತ್ತೇವೆ. ಇದನ್ನೇ ಸಂಯೋಜಿಸಿ ಹೆಸರು ಮತ್ತು ಆಕೃತಿ ಇದನ್ನು ನಾನು ನಿರ್ಮಾಣ ಮಾಡಬೇಕಾಗಿದೆ. ಅದನ್ನೇ ಮೊದಲು ನಾನು ಸೃಷ್ಟಿ ಮಾಡಿದಾಗ ಪಾಲಿಸುವ ನಾನೇ ನಿನ್ನ ಅಸಾಧಾರಣವಾದ ಯೋಗ್ಯತೆಯಿಂದ ಅದನ್ನೆಲ್ಲ ಪಾಲಿಸುವುದಕ್ಕೆ ನೀನು ಅಧಿಕಾರವುಳ್ಳವ. ನೀನು ಪದುಮಾಕ್ಷ, ಆದ್ದರಿಂದಲೇ ಎಲ್ಲವನ್ನು ಪುರೆಯುವುದಕ್ಕೆ ನಿನ್ನನ್ನು ನಿಯೋಜಿಸಿದ್ದಾಳೆ. ಅದರ ಈಗ ಹರ ಲಯಗೊಳಿಪ ಮೂರನೆಯ ಕಣ್ಣಿದೆ, ಅದನ್ನು ತೆರೆಯುತ್ತಾನೋ ಬಿಡ್ತಾನೋ ಅನ್ನುವುದು ಮುಖ್ಯವೇ ಅಲ್ಲ. ಬೇಕು ಅಂತ ಆದ್ರೆ ತೆರೆದಾನಪ್ಪ. ಅಂತೂ ಲಯಗೊಳಿಸುವ ಅಧಿಕಾರವುಳ್ಳವ. ಮೊದಲಿನ ಕಾರ್ಯ ನನ್ನನಾದ್ದರಿಂದ ನಿಮಗಿಬ್ಬರಿಗಿಂತ ನಾನು ಪ್ರಥಮ, ಆದ್ದರಿಂದಲೇ ಪ್ರಧಾನ. ಸೃಷ್ಟಿ ಶ್ರೇಷ್ಠವೇ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ಹೇಳ್ತಾ ಇದ್ದಿ. ಅಲ್ಲವಯ್ಯ, ನೀನು ಸೃಷ್ಟಿ ಮಾಡಿದಿ ಅಂತ ಇಟ್ಟುಕೊಳ್ಳೋಣ. ಹೌದು ಅಲ್ವಾ? ಸೃಷ್ಟಿ ಮಾಡಿದಂತಹ ಜೀವಿಯನ್ನು ನಾನು ಪಾಲಿಸದೇ ಇದ್ರೆ, ಹರ ಲಯ ಮಾಡದೇ ಇದ್ರೆ ಆ ಜೀವಿ ಏನಾಗ್ತದೆ? ಹಾಗೆ ಪ್ರಯೋಜನ ಆಗುವುದಿಲ್ಲ, ಕೆಟ್ಟು ಹೋಗುತ್ತದೆ. ಅಲ್ವಾ? ಸೃಷ್ಟಿಯಾಯಿತು, ಪಾಲನೆ ಮಾಡದೆ ಉಳಿದೆ ಅಂತ ಆದ್ರೆ, ಹರ ಲಯವನ್ನೂ ಮಾಡಲಿಲ್ಲ ಅಂತ ಆದ್ರೆ ಅದೇನಾಗ್ತದೆ? ಕೆಟ್ಟು ಹೋಗ್ತದೆ. ಹಾಗಿದ್ರೆ ಸೃಷ್ಟಿಗಾಗಿ ಸೃಷ್ಟಿ ಅಲ್ಲವಲ್ಲ, ಪಾಲನೆಯಾಗಬೇಕು, ಮತ್ತೊಂದು ಕಾಲದಲ್ಲಿ ನಿಯಂತ್ರಿಸಬೇಕು. ಹೌದಲ್ಲ? ಅದಕ್ಕಾಗಿ ಲಯವೂ ಆಗಬೇಕು. ಆ ಕಾರಣದಿಂದಲೇ ಹೇಳಿದ್ದು ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ನೀನು ತಿಳಿದಿರಬೇಕು. ಏನು? ವಿಷು ವ್ಯಾಪ್ತವು. ಹೌದಲ್ಲ? ವಿಷ್ಣು ಅಂದರೆ ಏನು ನೀನು ಹೌದಲ್ಲ? ಅದನ್ನು ಅರ್ಥ ಮಾಡಿಕೊಂಡವ ನೀನು. ಆವಾಗ ನೀನು ಚೆನ್ನಾಗಿ ಬುದ್ಧಿಯನ್ನು ಉಪಯೋಗಿಸಿದ್ರೆ ನಿನಗೂ ಅರ್ಥ ಆಗುವುದಿಲ್ಲ. ಎಲ್ಲಾ ಕಡೆಯಲ್ಲಿಯೂ ವ್ಯಾಪ್ತನೆಂಬ ಅರ್ಥದಲ್ಲೇ ವಿಷ್ಣು ಶಬ್ದ ಪ್ರಯೋಗ. ಹೌದಲ್ಲ? ಸರ್ವವ್ಯಾಪ್ತನಾಗಿರಬೇಕು. ನೀನು ಸೃಷ್ಟಿ ಮಾಡುವಂತಹ ಜೀವಿ ಇರಬಹುದು, ಅಥವಾ ಮರೆಯ ಮಹಾಸತ್ವವನ್ನು ಸೇರಿಕೊಂಡಂತಹ ಬೀಜ ರೂಪದಲ್ಲಿರುವಂತಹ ಚೇತನ ಇರಬಹುದು. ಅದರಲ್ಲೂ ನಾನು ವ್ಯಾಪ್ತನಾಗಿದ್ದೇನೆ ಎನ್ನುವುದು ಸತ್ಯ ತಾನೇ. ಆದ್ದರಿಂದ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಒಂದು ಮಗುವಿನ ಸೃಷ್ಟಿಯಾಯಿತು ಅಥವಾ ಒಂದು ಜೀವಿಯ ಸೃಷ್ಟಿಯಾಯಿತು, ಯಾವ ಕಾಲಕ್ಕೆ ಆಹಾರ, ನಿದ್ರಾ ಇತ್ಯಾದಿ ವ್ಯವಸ್ಥೆಗಳು ಅದಕ್ಕೆ ಬೇಕೋ, ವಿದ್ಯೆ, ಬುದ್ಧಿ ಇತ್ಯಾದಿಗಳು ಬೇಕು, ಎಲ್ಲವೂ ಬೇಕು. ಅದನ್ನು ಕೊಟ್ಟು ಸಲಹುವುದೇ ಪ್ರಧಾನವಾಗುತ್ತದೆ. ಹುಟ್ಟಿಸಿ ಹಾಕಿದರೆ ಸಾಲದು ಬ್ರಹ್ಮ. ಹುಟ್ಟಿಸಿದ್ದನ್ನು ಚೆನ್ನಾಗಿ ಸಾಕಬೇಕು, ಸಾಕಿದ್ದಕ್ಕೆ ಸರಿಯಾಗಿ ವಿದ್ಯೋಪದೇಶವನ್ನು ಮಾಡಿಸಬೇಕು, ಅದಕ್ಕೊಂದು ಸರಿಯಾದ ಸಂಸ್ಕಾರವನ್ನು ಕೊಡಬೇಕು. ಅದಲ್ಲ ಅಂತ ಆದ್ರೆ ಬರೇ ಹುಟ್ಟಿಸಿ ಹಾಕಿದವನ ದೊಡ್ಡವ ಅಂತ ಹೇಳುವುದಕ್ಕೆ ಏನೇನೂ ಅರ್ಥ ಇಲ್ಲ. ಅದಕ್ಕಾಗಿ ಹೇಳುವುದು ನಾನು, ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಸಲಹುವಾತನೇ ಶ್ರೇಷ್ಠ. ಆದ್ದರಿಂದ ನೀನು ಶ್ರೇಷ್ಠ ಅಂತ ನೀನು ಹೇಳಿಕೊಳ್ಳುವುದಿದ್ರೆ ನಾನು ಶ್ರೇಷ್ಠ ಎನ್ನುವುದನ್ನು ಬಲವಾಗಿ ಹೇಳ್ತೇನೆ. ನಾನೇನು ಹೇಳ್ತೀನಿ? ನೀನು ಮಾತಕ್ಕೆ ನೀನು ಹೇಳಿದ ಮಾತನ್ನು ಆಲಿಸಿದಾಗ ಅದು ಸಮರ್ಪಕ ಅಂತ ಕಾಣಬಹುದು. ಆದರೆ ಸರಿಯಾಗಿ ಒಳಗಿಂದೊಳಗೆ ಪರಾಮರ್ಶಿಸಿ ನೋಡುವ. ಒಳಗಿಂದೊಳಗೆ ಏನುಂಟು ನೋಡುವ. ಒಳಗಣ್ಣನ್ನು ತೆರೆದಾಗ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಹೇಗೆ? ಈಗ ನಮಗಿಂತ ಹೆಚ್ಚಿನ ಒಂದು ಕಣ್ಣುಂಟಲ್ಲ. ಹೌದು, ನೋಡೋಣ. ಅದನ್ನು ದಿಷ್ಟಿಯಾದ್ರೂ ಏನಾದ್ರೂ ಗೊತ್ತಾಗ್ತದೆ ನೋಡೋಣ. ಹರನಿಂದನ ಕ್ಷಣ ಸರಿ ನಿಂದ ವಚನವು ನೀನೆಂದ ಮಾತು ಸರಿ. ಬ್ರಹ್ಮ, ನೀನು ವಾದದಿಂದ ಹಿಂದೆ ಸರಿ. ಯಾಕೆ ಸರಿ? ಯಾಕೆ? ಈ ಉದ್ಯೋಗವನ್ನು ನೋಡಿದಾಗ ರಜೋಗುಣ ಎನ್ನುವುದು ಅಭಿವೃದ್ಧಿಗೆ ಆಧಾರ, ಸತ್ವಗುಣ ಎನ್ನುವುದು ಅಸ್ತಿತ್ವಕ್ಕೆ ಆಧಾರ, ತಮೋಗುಣ ಎನ್ನುವುದು ನಿಯಂತ್ರಣಕ್ಕೆ ಆಧಾರ. ಈ ಪ್ರಪಂಚದಲ್ಲಿ ಹುಟ್ಟು ಅಥವಾ ಸಾವು ಎನ್ನುವುದು ಗೌಣವಾದದ್ದು. ಬದುಕಿನಲ್ಲಿ ಏನು ಸಾಧನೆ ಮಾಡಿದ್ದಾನೆ ಅದು ಮಾನ್ಯವಾದದ್ದು. ಅಲ್ಪಕಾಲದ ಸೃಷ್ಟಿ, ಅಲ್ಪಕಾಲದಲ್ಲಿ ಲಯ. ಆದ್ರೆ ಪಾಲನೆ ಎನ್ನುವುದು ಹಾಗಲ್ಲ, ದೀರ್ಘಾವಧಿಯದ್ದು. ಈ ಪ್ರಪಂಚದಲ್ಲಿ ಹುಟ್ಟಿದ ಜೀವಿಯೊಂದು ಮರಣಶೀಲವಾದದ್ದು. ಮರಣದ ನಂತರವೂ ಅಮರವಾಗಬೇಕಾದ್ರೆ ಬದುಕಿನಲ್ಲಿ ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಬೇಕಾದ್ರೆ ಪಾಲನೆ ಬೇಕು. ಹಾಗಾಗಿ ನಮ್ಮ ಉಭಯ ಕಾರ್ಯಗಳಿಗಿಂತ ನಿನ್ನ ಪಾಲನಾ ಕಾರ್ಯವೇ ಶ್ರೇಷ್ಠ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಂಡದ್ದಷ್ಟೇ ಅಲ್ಲ, ಕೇವಲ ಬಾಯಿ ಮಾತಿನಲ್ಲಿ ಒಪ್ಪಿಕೊಳ್ಳುವುದಲ್ಲ, ಮತ್ತೆ ಅದನ್ನು ತೋರಿಸಿಕೊಡುವುದಕ್ಕಾಗಿ, ನಿನ್ನಲ್ಲಿ ಮತ್ತು ನನ್ನಲ್ಲಿ ಎರಡಿಲ್ಲ, ಭೇದ ಇಲ್ಲ ಎಂಬುದನ್ನು ತೋರಿಸುವುದಕ್ಕಾಗಿ ನಾನು ನಿನ್ನೆಲ್ಲ ಐಕ್ಯ ಹೋಗ್ತೇನೆ. ಅಲ್ಲ, ವಿಷಯ ಸರಿ.
ನನ್ನದಾದಂತಹ ವಾದ, ನನ್ನ ವಿವಕ್ಷೆ ಏನುಂಟು ಅದನ್ನು ನೀನು ಒಪ್ಪಿಕೊಂಡಿದ್ದಿ ಅಂತ ಆಯ್ತು. ಅದು ಸರಿ. ನನ್ನಲ್ಲಿ ನೀನು ಲೀನಾಗುತ್ತೇನೆ ಎನ್ನುವ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ. ಆದ್ರೆ ನೀನು ಆವಾಗ ಮಾತಾಡುವಾಗ ಒಂದು ತಪ್ಪು ಹೇಳಿದ್ದೆ, ಅದನ್ನು ಇನ್ನು ಮುಂದೆ ಹೇಳಬೇಡ ಮಾತ್ರ. ನೆನಪುಂಟ? ಏನು? ನಿನಗೆ ಆದಿಮಾಯ ಕೊಟ್ಟ ಅಧಿಕಾರ ಯಾವುದು? ಹೊರತು ಬೇರೆ ಏನಾದ್ರೂ ಕೊಟ್ಟಿದ್ದಾರ? ಹಾಗಿದ್ರೆ ಮತ್ತೆರಡಕ್ಕೆ ನಾನು ಹೊಣೆಗಾರ. ಏನು ಮಾಡುವುದು? ನೀವು ಇಬ್ಬರು ಮಾತನಾಡುವಾಗ ಒಮ್ಮೆ ಉದ್ಯೋಗದಲ್ಲಿ ಅದು ಬುದ್ಧಿಪೂರ್ವಕವಾಗಿ ಹೇಳಿದ್ದಲ್ಲ, ಭಾವನೆಯಿಂದ ಬಂದದ್ದು. ಆಯ್ತಪ್ಪ, ತೊಂದರೆ ಇಲ್ಲ. ಬುದ್ಧಿ ಇಲ್ಲದೆ ಅಲ್ಲ, ಬುದ್ಧಿ ಇಲ್ಲದೆಯೂ ಇನ್ನು ಹಾಗೆ ಹೇಳಬೇಡ. ಇನ್ನಾದರೂ ಅದನ್ನು ತಿದ್ದಿಕೋ. ಇದು ಒಂದು ವರ್ತುಲ. ಇದು ಸೃಷ್ಟಿ, ಸ್ಥಿತಿ, ಲಯ. ಬಹುಮಂದಿಗಳು ಲೋಕದಲ್ಲಿ ತಿಳಿದಿದ್ದಾರೆ ಇಷ್ಟೇ ಅಂತ. ಅಲ್ವೇ ಅಲ್ಲ. ಇನ್ನೆರಡು ತಿರೋಭಾವ ಅಥವಾ ತಿರೋಧಾನ, ಅನುಗ್ರಹ. ಹೌದಲ್ಲ? ಹೌದು. ಇದೊಂದು ವರ್ತುಲ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ಸೃಷ್ಟಿ, ಸ್ಥಿತಿ, ಲಯ. ವಾರ ಅಂತ ಒಂದುಂಟು. ಹಿಂದಿನ ಕಲ್ಪದಲ್ಲಿ ಆ ಬಳಕೆ ಇತ್ತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ, ಸೋಮವಾರ ಅಂತಲೇ ಬರು ಅಲ್ವಾ? ಯಾವ ವಾರದಿಂದ ತೊಡಗಿದ್ರು ಅದರ ಹಿಂದಿನ ವಾರ ಕೊನೆಯದ್ದಾಗಿಯೇ ಬರ್ತದೆ. ವಾರಂ ವಾರಂ ಅಂದ್ರೆ ತಿರುಗಿ ತಿರುಗಿ ಬರುವಂತದ್ದು ಅಂತಲೇ ಅರ್ಥ. ತಿರುಗಿ ತಿರುಗಿ ಮತ್ತೊಮ್ಮೆ ಇನ್ನೊಮ್ಮೆ ಬರುವಂತದ್ದು. ಹಾಗೆಯೇ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಸೃಷ್ಟಿ ಅಂತಲೇ ಬರಬೇಕು. ಈ ಸೃಷ್ಟಿ, ಸ್ಥಿತಿ, ಲಯ ಮೂರಕ್ಕೆ ಮಾತ್ರ ನಾವು ಹೊಣೆಗಾರರು. ಮಕ್ಕಳೇ ಗೊತ್ತಾಗಬೇಡಿಯಪ್ಪ, ನಮ್ಮ ಹೊಣೆ ಇರುವುದು ಅದರ ಆಚೆಗಿರುವಂತಹ ತಿರೋಧಾನ ಮತ್ತು ಅನುಗ್ರಹ ಎನ್ನುವುದಕ್ಕೆ ಈ ಪ್ರಪಂಚದ ಮೂಲ ಶಕ್ತಿಯಾದ, ನಾನು ಮೊದಲಿಗೆ ಹೇಳಿದ್ದೇನೆ, ಮರೆಯ ಮಹಾಚೇತನ. ಹೌದಾ? ಹೌದು. ಮರೆಯ ಮಹಾಚೇತನ ಅಂತ ಏನನ್ನು ಹೇಳಿದ್ದೇನೋ ಅದು ಕಾರಣವಾಗಿರ್ತದೆ. ಹೌದಲ್ಲ? ತನ್ನೊಳಗೆ ಅದು ಸೇರಿಸಿಕೊಳ್ಳುತ್ತದೆ, ಮತ್ತೊಂದು ಕಾಲಕ್ಕೆ ಅನುಗ್ರಹ ಕೊಡುತ್ತದೆ, ಅನುಗ್ರಹ ಮಾಡುತ್ತದೆ. ಆದ್ರಿಂದ ತಿರೋಧಾನ ಅನುಗ್ರಹಗಳೆರಡು ಅಲ್ಲಿರುವುದು. ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ ಮೂರು ನಮ್ಮಲ್ಲಿರುವುದು. ಆದ್ರಿಂದ ಮೇಲಿಂದ ಮೇಲೆ ಯೋಚನೆ ಮಾಡಬೇಡ. ಇನ್ನು ಉದ್ವೇಗದಲ್ಲೂ ಅದನ್ನು ಇನ್ನೊಮ್ಮೆ ಹೇಳಲಿಕ್ಕೆ ಹೋಗ್ಬೇಡ. ಇನ್ನಾದ್ರೂ ತಿದ್ದಿಕೋ, ನನ್ನಲ್ಲಿ ಏನಾಗುತ್ತೆ. ಅದಕ್ಕೆ ಅಲ್ವ ನಿನ್ನಲ್ಲಿ ಅಭಿಮಾನ ಇದ್ದು ನಾನು ಹರಿಹರನು ನೀವಿರುವರೆರಟಾಗಿರಲಿತು. ನಾನು ಭಯದಿಂದ ನಡುಕುತ್ತಾ ನಿಲ್ಲುವುದಲ್ಲ. ನನ್ನ ಮನಃಶಕ್ತಿ, ನನ್ನ ಬುದ್ಧಿಶಕ್ತಿ ಸಾಲದಾದರೆ ಇದೋ ದೇಹ ಶಕ್ತಿಯಿಂದ ಬಡಿದು ಹೇಳಿಸ್ತೇನೆ. ವಾದಿಸುವುದೇನು? ವಾದದಲ್ಲಿ ಫಲವಿಲ್ಲ, ಶೋಧನೆಯಿಂದಲೇ ಉದ್ವೇಗವಶನಾಗತ್ತಿ ಮಾತ್ರ ಅಲ್ಲ, ಹೋರಾಟ ಮಾಡಿ ನಿರ್ಧರಿಸ್ತೇನೆ. ಹೌದು, ಬಲ ಪ್ರಯೋಗವು
ಈಗ ಒಂದು ವೇಳೆ ನೀನು ಬಲಪ್ರಯೋಗ ಮಾಡಿ ಗೆದ್ದಿ ಅಂತ ಆದ್ರೆ ನೀನು ಯಾವುದ್ರಲ್ಲಿ ದೊಡ್ಡವ ಅಂತ ಆಗೋದು? ಬಲದಲ್ಲಿ. ಅಥವಾ ವಾದಿಸಿ ನೀನು ಗೆದ್ದಿ ಅಂತ ಆದ್ರೆ ಆವಾಗ ಯಾವುದ್ರಲ್ಲಿ ದೊಡ್ಡವ ಅಂತ ಆಗೋದು? ವಾದದಲ್ಲಿ. ಸುಮ್ಮನೆ ವಾದ ಮಾಡಿ ಪ್ರಯೋಜನ ಇಲ್ಲ, ಯಥಾರ್ಥ ಬೇರೆ ಉಳಿಯುತ್ತದೆ. ಅದೇ ಹೇಳಿದ್ದು. ಪರಿಣಾಮ ಕೊಡದೆ ಇದ್ರೆ ಮಾತಾಡೋದು ಯಾಕೆ ಅಲ್ವಾ? ನಮ್ಮ ಧ್ವನಿ ಮುಟ್ಟುವಲ್ಲಿಗೆ ಸರಿ ಮುಟ್ಟಬೇಕೋ ಬೇಡ? ಮಾತಿನಿಂದಲೂ ಪ್ರಯೋಜನ ಇಲ್ಲ, ಯುದ್ಧ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ಪ್ರಯೋಜನ ಇಲ್ಲ. ಮತ್ತೆ ಈಗ ನಿರ್ಣಯವಾಗಬೇಕೇ ಬೇಡ? ಅಲ್ಲೇ ವಿಶೇಷ ಇರುವುದು. ವಾದದಿ ಫಲವಿಲ್ಲ. ಒಬ್ಬ ವಾಗ್ಮಿಯಾದಂತಹ ವ್ಯಕ್ತಿ ವಿಷವನ್ನು ಅಮೃತವೆಂದು ಸಾಧಿಸ್ತಾನೆ, ಕತ್ತಲೆಯನ್ನು ಹಗಲೆಂದು ನಿರ್ಣಯಿಸಬಹುದು ಅಲ್ವಾ? ವಿಷವನ್ನು ಅಮೃತವೆಂದು ಸಾಧಿಸಿ ಸ್ಥಾಪಿಸ್ತಾನೆ. ಹೆಚ್ಚು ಕಮ್ಮಿ ಮಾಡಬೇಡಿ ಅಪ್ಪ, ಸ್ವರ ಬೀಳ್ತದೆ. ವಿಷವನ್ನು ಅಮೃತವೆಂದು ಸ್ಥಾಪನೆ ಮಾಡ್ತಾನೆ. ಆದರೆ ಅದು ಆ ವಿಷದ ಪರಿಣಾಮವನ್ನೇ ಕೊಟ್ಟೀತು ಹೊರತು ಅಮೃತದ ಪರಿಣಾಮವನ್ನು ಕೊಡ್ತಾನೆ. ವಿಷವೇ ಅಮೃತ, ಅಮೃತ ಅಲ್ವಾ? ಇನ್ನೊಬ್ಬ ಅಮೃತವನ್ನೇ ವಿಷ ಅಂತ ಹೇಳಿ ಸ್ಥಾಪನೆ ಮಾಡ್ತಾನೆ. ವಾದದಲ್ಲಿ ಸ್ಥಾಪನೆ ಆದೀತು, ಆದ್ರೆ ಅದನ್ನು ಕುಡಿದ್ರೆ ಆಯುರ್ವರ್ಧನೆ ಆದೀತೆ ಹೊರತು ವಿಷದ ಪರಿಣಾಮವನ್ನು ಕೊಟ್ಟವ ಸತ್ತು ಹೋಗ್ಲಿಕ್ಕಿಲ್ಲವಲ್ಲ. ಹಾಗಿದ್ರೆ ಏನು? ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯವಚ ಪ್ರಮಾಣಂ. ಹೌದು, ಆದರೆ ಅದಕ್ಕಿಂತಲೂ ಮುಂದುವರಿಸುವ. ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯಸ್ಯ ವಚ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥ. ಮಹಾಜನರು ಯಾರು ಅಂತ ನಾವು ಕಂಡುಕೊಳ್ಳೋದು. ಹೌದು, ಈ ಮಹಾಜನರಲ್ಲಿ ಒಂದೊಂದು ವರದಿ ಒಬ್ಬೊಬ್ಬ ಮಾಡ್ತಾರೆ. ಹೌದು, ಅಲ್ಲ ಅದು ಮೂಲದಲ್ಲಿರುವುದೇ ಹಾಗೆ. ತರ್ಕವು ಪ್ರತಿಷ್ಠಿತವಾದದ್ದಲ್ಲ, ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ. ಮಕ್ಕಳೇ ಹರಟೆ ಮಾಡಬೇಡಿಯಪ್ಪ ಅಲ್ವಾ? ಹಾಗಿದ್ರೆ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯಸ್ಯ ವಚಃ ಪ್ರಮಾಣಂ. ಯಾವ ಋಷಿಯ ವಚನವನ್ನು ನಾವು ಪ್ರಮಾಣ ಎಂದು ಸ್ವೀಕರಿಸಬೇಕು? ಆತ್ಯಂತಿಕವಾದ ಸತ್ಯವೆಂದು ಯಾರ ಮಾತುಗಳು ಪ್ರಮಾಣಭೂತವಾಗಿರುವುದಿಲ್ಲ. ವಚಃ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ. ಧರ್ಮದ ತತ್ವ ರಹಸ್ಯ ಆತ್ಯಂತಿಕವಾದಂತಹ ಸತ್ಯ ಅದು ಗೂಢಾತಿ ಗೂಢವಾದ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಾಜನೋ ಏನಾಗತ್ತ ಪಂಥ. ಹೌದಲ್ಲ, ಮಹಾಜನರು ನಡೆದು ಹೋದ ಹಾದಿಯಲ್ಲಿ ಅವರ ಹೆಜ್ಜೆಗೆ ಹೆಜ್ಜೆ ಮುಂದುವರಿಯಬೇಕು, ಹೆಜ್ಜೆಗೆ ಹೆಜ್ಜೆ ಇಟ್ಟು ನಾವು ನಡೆಯಬೇಕು. ಹೌದಲ್ಲ? ಆದದ್ರಿಂದ ವಾದದಿ ಫಲವಿಲ್ಲ, ಶೋಧನೆ ಮಾಡಬೇಕು. ಈಗ ನಾವು ದೊಡ್ಡವರು ಸಣ್ಣವರು ಅಂತ ವಾದಿಸುವುದು ವಯಸ್ಸಿನಿಂದಲ್ವಲ್ಲ, ಅಲ್ಲ ವಾದದ ವಿಷಯದಲ್ಲಿ ಹೌದು ಅಲ್ಲ, ಅಥವಾ ದೇಹದ ಗಾತ್ರದ ವಿಷಯದಲ್ಲೂ ಅಲ್ಲ. ಕಳೆದ ಕಲ್ಪ ಅದು ಕಳೆದ ನನ್ನಲ್ಲಿದೆ. ಕಳೆದ ಕಲ್ಪದಲ್ಲಿ ಲಯವಾಗಿ ಹೋದಂತಹ ಜೀವರಾಶಿಗಳು ಬೀಜರೂಪವಾಗಿ ಯಾರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಂಟು ಅವ ದೊಡ್ಡವ, ಯಾರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉಂಟು ಅವ ಸಣ್ಣವ. ಪರಸ್ಪರ ವಾದಕ್ಕೆ ಕಾರಣವೇ ನಾನು ನನ್ನನ್ನು ಮಾತ್ರ ತಿಳ್ಕೊಂಡೆ, ನೀನೇನು ಅಂತ ತಿಳಿಯುವುದಕ್ಕೂ ಅಲ್ಲ. ಅದು ನಾನು ನನ್ನನ್ನು ತಿಳಿದದ್ದು ಅಂತಲೂ ಹೇಳಲಿಕ್ಕೆ ಆಗುತ್ತದೆ. ನೀನು ದೊಡ್ಡವ ಅಂತ ಹೇಳಿಕೊಳ್ಬಹುದು, ನಾನು ದೊಡ್ಡವ ಅಂತ ಹೇಳಿಕೊಳ್ಬಹುದು. ಬರೇ ವಾದ ಮಾಡ್ಲಿಕ್ಕೆ ಆದೀತು ಅದು. ಆದದ್ರಿಂದ ಅದೆಲ್ಲ ಶೋಧನೆ ಮಾಡಬೇಕು. ಹೇಗೆ? ನಿನ್ನಲ್ಲಿರುವಂತಹ ಸತ್ವ ಏನು ಎನ್ನುವುದನ್ನು ತಿಳಿದು ಆ ನಿಜವನ್ನು ನಾನು ಬಂದು ತಂದು ಹೇಳಬೇಕು. ನನ್ನಲ್ಲಿರುವಂತಹ ತತ್ವ ಏನು ಸತ್ವ ಏನು ಎನ್ನುವುದನ್ನು ನೀನು ತಿಳಿದು ಹೇಳಬೇಕು. ಆವಾಗ ಈರುವರನ್ನು ನಾವು ತಿಳ್ಕೊಂಡ ಹಾಗಾಗುತ್ತದೆ. ಅಲ್ಲಿ ನಮ್ಮಲ್ಲಿರುವಂತಹ ಬೀಜರೂಪಿ ಸತ್ವದ ಪ್ರಮಾಣ ಗೊತ್ತಾಗುತ್ತದೆ. ಅನ್ವೇಷಣೆಯಿಂದ ಯಥಾರ್ಥ ದರ್ಶನವಾಗುವುದೆಂದಾದರೆ ನಾನೇಕೆ ಹಿಂದಾಗ್ತೇನೆ? ಸರಿಯೋ? ಓ ಶೋಧನೆ ಯಾರು ಮಾಡುದು? ನೀನು ಮೊದಲ ಆದೀತ ಕೊಡು ಕೊಡು ದಾರಿ ಕೊಡು, ದಾರಿ ಕೊಡು. ಸರ್ವವ್ಯಾಪ್ತನಾದ್ದರಿಂದ ನಾನು ವಿಷ್ಣು ಎಂದು ಹೇಳಿ ಸರ್ವವ್ಯಾಪ್ತಿ ಎನ್ನುವುದು ನನ್ನ ಹೊಟ್ಟೆಯಿಂದ ಹೊರತಾಗಿ ಆದ್ದರಿಂದಲೇ ಯೋಚಿಸಬೇಕಾದ ಅಗತ್ಯವೂ ಇದೆ. ದೇಹಸ್ಥವಾದಂತಹ ಇಂದ್ರಿಯಗಳಲ್ಲಿ ಒಂದ ನುಡಿ ಉಳಿಯುವುದನ್ನು ಬಿಗಿ ಸುಮ್ಮನಿರ್ತೇನೆ. ಕಂಡನು ಸರಿದ ಕಲ್ಪದಿ ತಲೆಯ ಹೊಂದಿದ ಧರೆಗಳೆಲ್ಲ
ಏನೆಲ್ಲ ವಿಶೇಷಗಳು ಇಲ್ಲಿ ಕಾಣಿಸುತ್ತಾ ಉಂಟು. ಒಂದಲ್ಲ ಎರಡಲ್ಲ ಹಲವು ರೀತಿಯಲ್ಲಿ ಈತನನ್ನು ಪರೀಕ್ಷಿಸಿದ್ರು ಮತ್ತಷ್ಟು ಇನ್ನಷ್ಟು ಮತ್ತಷ್ಟು ವಿಶೇಷಗಳೇ ಕಾಣಿಸುತ್ತಾ ಇದೆಯಲ್ಲ. ಸರಿದ ಕಲ್ಪದಲ್ಲಿ ಪ್ರಳಯ ಹೊಂದಿದ ಧರೆಯ ಎಲ್ಲ ಭಾಗವೂ ಈತನಲ್ಲಿ ಬೀಜ ರೂಪದಲ್ಲಿ ಲೀನವಾಗಿ ಉಂಟು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅತಳದ ಆಶ್ಚರ್ಯವನ್ನು, ವಿತಳದ ವಿಸ್ಮೃತಿಯ, ಸುತಳದ ಸುವ್ಯವಸ್ಥೆಯ, ತಳಾತಳದ ತಳತಳಾಂತರದ ಯೋಗ್ಯತೆಯ, ಮಹಾತಳದ ಮಹೋನ್ನತಿಕೆಯ, ಪಾತಾಳದ ಪಾವಿತ್ರ್ಯತೆಯನ್ನು ಇಲ್ಲಿ ಕಾಣುವುದಕ್ಕೆ ಸಾಧ್ಯ ಉಂಟು. ಇಂತಹ ವಿಶೇಷತೆಗಳನ್ನು ಒಡಗೂಡಿದಂತಹ ಬ್ರಹ್ಮನ ಈ ಉದರದಲ್ಲಿರುವಂತಹ ಇಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಸ್ಥಿತಿಯ ಕುರಿತು ವಿವರಣೆಯನ್ನು ಆತನಲ್ಲಿ ನಾನು ಹೇಳಲೇಬೇಕು. ಅಲ್ಲದೆ ಒಂದು ವಿಶೇಷವೂ ಇವನಲ್ಲಿ ಕಾಣುತ್ತಾ ಉಂಟು. ಎಲ್ಲೆಡೆಯಲ್ಲಿ ನೋಡಿದರೂ ಸ್ವರ್ಣಮಯವಾಗಿರಲು ಈತ ಹಿರಣ್ಯ ಗರ್ಭನು. ಶೋಧಿಸಿ ನೋಡಿದ್ರು ಇಲ್ಲೇನು ಕಾಣಿಸುತ್ತಾ ಉಂಟು, ಎಲ್ಲವೂ ಸುವರ್ಣಮಯವಾಗಿಯೇ ಕಾಣಿಸುತ್ತಾ ಇದೆಯಲ್ಲ. ಈ ಕಾರಣದಿಂದ ಹಿರಣ್ಯಗರ್ಭ ಎನ್ನುವಂತಹ ಪ್ರೀತಿ ಪಾತ್ರನಾಗುವ ಅರ್ಹತೆ ಬ್ರಹ್ಮನಿಗೆ ಉಂಟು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಈ ಬಿರುದನ್ನು ಅವನಿಗಿತ್ತು ನಾನು ಕರೆಯಬೇಕು, ಸಂಬೋಧಿಸಬೇಕು ಅಂತಾದ್ರೆ, ಇಷ್ಟು ವಿಶೇಷತೆಗಳುಂಟು ಎನ್ನುವುದನ್ನು ಹೇಳಬೇಕು ಅಂತಾದ್ರೆ ಹೊರಗೆ ಸಾಗಬೇಕು. ಉದ್ದೇಶದಿಂದಲೇ ಯಾವ ಅವನ ಬಾಯಿಯ ಮೂಲಕ ಒಳಗಿಳಿದು ಬಂದೇನೋ ಅಲ್ಲಿಂದಲೇ ಹೋಗಬೇಕು ಅಂತ ನಿರ್ಧರಿಸಿ ಮೇಲಕ್ಕೆ ಏರಿದ್ರೆ ತನ್ನ ಬಾಯಿಯನ್ನೇ ಮುಚ್ಚಿಕೊಂಡಿದ್ದಾನೆ ಬ್ರಹ್ಮ. ನಾಸಿಕದ ದ್ವಾರಗಳನ್ನೂ ಮುಚ್ಚಿಕೊಂಡಿದ್ದಾನೆ, ಕರ್ಣೇಂದ್ರಿಯವನ್ನೂ ಮುಚ್ಚಿಕೊಂಡಿದ್ದಾನೆ, ನೇತ್ರೇಂದ್ರಿಯವನ್ನೂ ಮುಚ್ಚಿಕೊಂಡಿದ್ದಾನೆ. ಒಂದೆರಡೆಂದೇನು ದೇಹ ಧರ್ಮ ಪ್ರಕಾರ ಇರುವ ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನು ಮುಚ್ಚಿಕೊಂಡು ಅಧೋದ್ವಾರವನ್ನು ಮಾತ್ರ ತೆರೆದಿಟ್ಟಿದ್ದಾನೆ. ಆ ಮೂಲಕ ನಾನು ಹೋಗುವುದರಲ್ಲೂ ಅವನಿಂದ ಸಣ್ಣವನಾಗಬೇಕು ಎನ್ನುವುದೇ ಉದ್ದೇಶವೋ ಏನು. ಒಟ್ಟಿನಲ್ಲಿ ಒಮ್ಮೆ ಸಣ್ಣದು ಒಮ್ಮೆ ದೊಡ್ಡದು ಮಾಡ್ತಲೇ ಇದ್ದಾನೆ ನನ್ನನ್ನು. ಯಾಕೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ನನ್ನ ಧ್ವನಿಯನ್ನು ಅಡಗಿಸುವುದೇ ಉದ್ದೇಶವೇ ಬ್ರಹ್ಮನಿಗೆ. ಇದ್ದರೂ ಇರಬಹುದು. ಆದರೆ ಒಂದು ಅಧೋದ್ವಾರವಾದರೇನು, ಊರ್ಧ್ವದ್ವಾರವಾದರೇನು, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂತಹ ಗುಣವುಳ್ಳವ ನಾನು. ಆದ್ದರಿಂದ ಅವ ತೆರೆದುಕೊಟ್ಟಿರುವಂತಹ ಅಧೋದ್ವಾರದ ಮೂಲಕವೇ ಆದಷ್ಟು ಬೇಗನೆ ಕೆಳಗಿಳಿದು ಹೋಗ್ತೇನೆ. ಶೋಧಿಸಿದನು ನಿನ್ನೋದರವಾ, ಶೋಧಿಸಿದನು ನಿನ್ನೋದರವಾ.
ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೆದಿನಿಗಳು ಮೆರೆಯುತ್ತಿ ಅವಿನೋದ ಶೋಧಿಸಿದೆನು ನಿನ್ನು ನರವ ಒಳಗೈದೇನು ಕಂಡೇನು ಭರದಲ್ಲಿ ಮೆರೆವ ಆ ಆ ಆ ಬ್ರಹ್ಮನೇ, ನಿನ್ನುದರವನ್ನು ಪ್ರವೇಶ ಮಾಡಿದಂತಹ ನಾನು ನೀನು ಅಲ್ಲಿರುವ ವಿಶೇಷತೆಗಳನ್ನೆಲ್ಲ ಕಂಡೆ ನಾನು. ಓ, ಒಂದು ಎರಡು ಬಹುವಂಶ ಹಾ. ಕಳೆದ ಕಲ್ಪದ ಜೀವರಾಶಿಗಳ ಎಲ್ಲ ಚೇತನವು ನಿನ್ನಲ್ಲಿ ಅಡಕವಾಗಿ ಉಂಟು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮತ್ತೇನು? ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಗಳೆನ್ನುವ ಈ ಪ್ರಭೇದಗಳೇನುಂಟು ಆ ಎಲ್ಲವುದರಲ್ಲೂ ಸೃಷ್ಟಿಗೊಂಡಂತಹ ಅದರಲ್ಲೂ ಪ್ರಧಾನವಾಗಿ ಅಂಡಜ ಪಿಂಡಜ ಉದ್ಭಿಜ ಸ್ವೇದಜಗಳೆನ್ನುವ ಚತುರ್ವಿಧದ ಸೃಷ್ಟಿಯು ಕಳೆದ ಕಲ್ಪದಲ್ಲಿ ಆದುವುದರ ಚೇತನ ಇನ್ನಲ್ಲಿ ಉಂಟೇ ಉಂಟು. ಆದ್ದರಿಂದ ಏನು? ಸರಿದ ಕಲ್ಪದ ಎಲ್ಲಾ ಚೇತನವನ್ನು ನಿನ್ನೊಳಗಿಟ್ಟುಕೊಂಡಿದ್ದೀಯೋ ಅಂತ ಒಂದು ಕ್ಷಣಕ್ಕೆ ಕಂಡು ಹೋಯಿತು. ಮಾತ್ರ ಅಲ್ಲ, ಮತ್ತೇನು? ನಿನ್ನ ಉದರದಲ್ಲಿ ಇನ್ನೊಂದು ವಿಶೇಷವನ್ನು ನಾನು ಗಮನಿಸಿದ್ದೇನೆ. ಯಾವುದು? ಎಲ್ಲೆಡೆಯಲ್ಲಿ ನೋಡಿದರೂ ಸುವರ್ಣಮಯವಾಗಿರುವುದರಿಂದ ಹಿರಣ್ಯಗರ್ಭ ಎನ್ನುವಂತಹ ಬಿರುದಿಗೆ ನೀನು ಪಾತ್ರನಿದ್ದಿ. ಇದರಲ್ಲಿ ಸಂದೇಹವೇ ಇಲ್ಲ. ನೀನು ಹಿರಣ್ಯಗರ್ಭನು. ಕಳೆದ ಕಲ್ಪದ ಬಹುಚೇತನಗಳು ನಿನ್ನಲ್ಲಿ ಉಂಟು. ಇದಿಷ್ಟು ನಾನು ಕಂಡ ಪರಮ ಸತ್ಯ. ನನ್ನಲ್ಲಿ ಏನಿದೆ ಎಂಬುದನ್ನು ತಿಳಿದು ಹೊರ ಬಂದೆ. ಹೌದು. ನೀನು ಬಂದು ಅಧೋದ್ವಾರದ ಮೂಲಕ. ಒಳ್ಳೆ. ಅದಕ್ಕೆ ಯಾಕೆಂದ್ರೆ ಸರ್ವವ್ಯಾಪ್ತನಾದಂತಹ ನೀನು ಮೇಲೆ ಕೆಳಗೆ ಎಂಬ ಭೇದವಿಲ್ಲದೆ ಎಲ್ಲ ಕಡೆಗಳಲ್ಲಿಯೂ ಇರುವವನು. ಹೌದೋ ಹೀಗೊಂದು ಪರೀಕ್ಷೆ ಮಾಡೋಣ. ಮಾತ್ರ ಅಲ್ಲ, ಸತ್ವಗುಣೋಪೇತನಾದಂತಹ ನನಗೆ ಮೇಲೆ ಕೆಳಗೆ ಎಡ ಬಲ ಹಿಂದೆ ಮುಂದೆ ಈ ಪ್ರಭೇದವೇ ಇಲ್ಲ. ಎಲ್ಲವನ್ನೂ ಸಮಾನವಾಗಿ ಕಾಣುವುದರಿಂದಲೇ ಸತ್ವಗುಣೋಪೇತ. ಆದ್ದರಿಂದಲೇ ನೀನು ಅಧೋಕ್ಷಯ ಈ ಹೆಸರೊಂದನ್ನು ಈ ಪ್ರಸಂಗಕ್ಕೆ ಸರಿಯಾಗಿದೆ. ಆದೀತಪ್ಪ, ನಾನು ಈ ಪ್ರಸಂಗದಲ್ಲಿ ಅದನ್ನು ಒಪ್ಪಿಕೊಂಡೆ. ಆದುದರಿಂದ ಇನ್ನೂ ವಿಳಂಬಿಸುವುದಲ್ಲ. ನನ್ನನ್ನು ನೀನು ತಿಳಿದು ಬಂದಂತೆ ನಿನ್ನನ್ನು ತಿಳಿಯುವುದಕ್ಕಾಗಿ ಒಳ ಪ್ರವೇಶಿಸಿ ತೆರೆದುಕೊಡ್ತೇನೆ ಬಾಯಿಯನ್ನು. ಇಳಿದು ಹೋಗಿದ್ದಾನೆ. ಹೋಗ್ಬೇಕು. ಬಹಳ ಅಹಂಕಾರ ಉಂಟು ಇವನಿಗೆ. ಇಲ್ಲದಿದ್ರೆ ಅಮ್ಮ ಹೇಳಿ ಅಂತರ್ಧಾನ ಹೊಂದಿದ ಮರುಕ್ಷಣದಲ್ಲಿ ಸೃಷ್ಟಿ ಮಾಡುವುದಲ್ಲ, ಅದರ ಬದಲು ವಾದ ಮಾಡಲಿಕ್ಕೆ ತೊಡಗಿದ್ದಾನೆ. ಇವನ ಅಹಂಕಾರ ಇಳಿಯಬೇಕು ಅಂತಾದ್ರೆ ನನ್ನ ಉದರದ ಒಳಗಿದ್ದು ಇವ ಬಹುಪರಿಯಾಗಿ ಬಳಲಬೇಕು. ನನ್ನ ಶ್ರೇಷ್ಠತೆಯನ್ನು ಅವ ಒಪ್ಪುವಂತಹ ಸ್ಥಿತಿ ನಿರ್ಮಾಣವಾಗಬೇಕು. ತಾನು ಕನಿಷ್ಠ ಎನ್ನುವ ಅರಿವು ಅವನಿಗೆ ಬರಬೇಕು. ಅಲ್ಲಿಯವರೆಗೆ ಇವನನ್ನು ಹೊರಬಿಡಬಾರದು. ರಾಜಸಗುಣಭರಿತನಾದಂತಹ ಅವನಾದರೂ ಅಧೋದ್ವಾರವನ್ನು ತೆರೆದಿಟ್ಟು ಮಿಕ್ಕ ದ್ವಾರಗಳನ್ನು ಬಂಧಿಸಿದ್ದಾನೆ. ನಾನು ಅದನ್ನೂ ತೆರೆದಿಡಕೂಡದು. ದೇಹದ ಪ್ರಕಾರ ಇರುವ ಎಲ್ಲಾ ದ್ವಾರಗಳನ್ನು ಬಂಧಿಸಿ ಹಾಯಾಗಿರ್ತೇನೆ. ನೋಡೋಣ. ಪರಿಹಿತಿ
ಎಲ್ಲವನ್ನೂ ಈ ಹರಿಯ ಉದರದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗಿದೆ. ಒಂದೇ ಎರಡೇ, ಅಹೋ ಅಹೋ ಅದ್ಭುತ ಅದ್ಭುತ. ನೋಡುತ್ತಿದ್ದಂತೆ ಇವನ ಮಹತ್ವವೇನು ಎಂಬುದನ್ನು ಸುಲಭದಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಏಕಾದಶ ರುದ್ರರಿರಲಿ, ದ್ವಾದಶ ಆದಿತ್ಯರಿರಲಿ, ನನ್ನಂತೆ ಇರೋರು ಕೆಲವರಿಲ್ಲಿದ್ದಾರೆ. ಆದರೆ ವಿಷ್ಣು ಎಲ್ಲವನ್ನೂ ವಿಶದೀಕರಿಸುವಾಗ ನನ್ನಂತವನು ನಿನ್ನ ಹೊಟ್ಟೆಯಲ್ಲಿಯೂ ಇದ್ದಾನೆ ಎಂದು ಹೇಳಿ ನನ್ನಂತವನಿದ್ದಾನೆ. ನವಬ್ರಹ್ಮರೆಂದೋ ಬೇರೆ ಬೇರೆ ಹೆಸರಿಡಬಹುದು. ಇದನ್ನೆಲ್ಲ ನೋಡಿದಾಗ ಒಂದು ನಿರ್ಣಯಕ್ಕಂತೂ ನಾನು ಬಂದಿದ್ದೇನೆ. ಇವನು ಸರ್ವೋತ್ತಮನೇ. ಯಾವನು ಪರಬ್ರಹ್ಮ ಸ್ವರೂಪನಾಗಿ ಎಲ್ಲರನ್ನೂ ಪಾಲಿಸುವುದಕ್ಕೆ, ಎಲ್ಲರ ಉತ್ಕರ್ಷವನ್ನು ಲಕ್ಷಿಸುವುದಕ್ಕೆ ಕಾರಣ ಸ್ಥಾನದಲ್ಲಿರ್ತಾನೆ, ಅವನ ಬಗ್ಗೆ ಗೌರವ ಭಾವವುಳ್ಳವನಾಗಿದ್ದೇನೆ. ನನಗೊಂದು ಹೆಸರನ್ನು ಗೊತ್ತು, ಹಿರಣ್ಯಗರ್ಭ. ತಿಳುವಳಿಕೆಯ ಆಧಾರದಿಂದ ಹೇಳುವುದಿದ್ದರೆ ಬಂಗಾರದ ಮುಚ್ಚಳ ಏನಿದೆಯೋ ಅದು ಸತ್ಯವನ್ನು ಆವರಿಸಿಕೊಂಡಿರುತ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಅಪಾರ ಭೂಷಣಿ. ಪ್ರಾರ್ಥನೆ ಅಷ್ಟಕ್ಕಾಗಿ ತಾನೆ. ಆದುದರಿಂದ ಇವನ ಸರ್ವೋತ್ತಮತ್ವವನ್ನು ಅಂಗೀಕರಿಸಿದ ಮೇಲೆ ಇಲ್ಲಿರುವುದಲ್ಲ, ಹೊರಗೋಗಬೇಕು. ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ, ಸರಿದು ಮೇಲಕ್ಕೆ ತುದಿದಾಗಲು ಕೆಳಗಿಳಿದು ಅರಸಿ ಪಥವ ಕಾಣದೆಯೇ, ಅರಸಿ ಪಥವ ಕಾಣದೆಯೇ ತರಹರಿದೂತ ಇರಲು ದಿವ್ಯ ಸಹಸ್ರ ಮೇಲೇರಿದೆ, ಕೆಳಗಿಳಿದೆ, ಎಡಬಲಗಳಲ್ಲಿ ಸಂಚರಿಸಿದೆ. ಎಷ್ಟು ಹುಡುಕಿದರು ಹೊರಗೆ ಹೋಗುವ ದಾರಿ ಕಾಣಿಸುವುದಿಲ್ಲವಲ್ಲ. ಎಷ್ಟು ಸಹಸ್ರ ವರ್ಷಗಳು ತಂದು ತರಹರಿಸಲಾರಂಭಿಸಿದ್ದೀನಿ. ಇಲ್ಲಿಂದ ಹೊರಗೆ ಹೋಗದೇ ಇದ್ದರೆ ದೇವಿಯು ನನಗಿತ್ತ ಕಾರ್ಯದಲ್ಲಿ ನಿರತನಾಗುವುದಕ್ಕೆ ಅವಕಾಶವೇ ಇಲ್ಲ. ಪರಾತ್ಪರೆಯನ್ನು ಮನಸ್ಸಿನಲ್ಲಿ ಮರಿತೆ ಭಕ್ತಿಯ ಆದಿಮಾಯೆಯ, ಮರಿತೆ ಭಕ್ತಿಯ ಆದಿಮಾಯೆಯ ಹರಿಯನಾಭಿ ಕಮಲನಾಳದಿ, ಹರಿಯನಾಭಿ ಕಮಲನಾಳದಿ ಮೆರವ ಪಥಗೋಚರಿದೆ, ಮೆರವ ಪಥಗೋಚರಿದೆ ಪೊರಟಾಕ್ಷಣವೇ ಧೈರ್ಯದಲ್ಲಿ ಆದಿಮಾಯಿಯನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸಿ ಆಕೆಯ ಅನುಗ್ರಹವಿರಬೇಕು. ಬೆಳಕೊಂದು ಕಾಣಿಸುತ್ತಿದೆಯಲ್ಲ, ಆ ತೀಕ್ಷ್ಣವಾದಂತಹ ಪ್ರಭೆಯನ್ನು ಗುರುತಿಸಿಕೊಂಡು ನಾನು ಮುಂದುವರಿಯುವುದಕ್ಕೆ ಸುಲಭವಾಗಿದೆ. ಇದೇನು ಎಂದು ತಿಳಿಯುವುದಕ್ಕಾಗಿ ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಹೊರಗೆ ಸಾಧ್ಯ. ಬರುತ್ತಿರಲು ಹರಿ ಯೋಗಮಾಯೆಯು ವಿರತಿ, ಯೋಗಮಾಯೆಯು ವಿರತಿ ವಟಪತ್ರದಲ್ಲಿ ತಾಮಲಗಿರಲು, ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾದರಳಿಸಿ ಬಾಯೊಳಗೆ ಮೊದಲೇ ತಮೋಗುಣೋಪೇತನಾದಂತಹ
ನನ್ನಲ್ಲಿ ಲೀನ ಆಗಿದ್ದಾನೆ. ಸತ್ವಗುಣವಂತೂ ನನ್ನಲ್ಲೇ ಉಂಟು. ಬರುತ್ತಲ ಕಮಲಜವು ಬರುತ್ತಲ ಕಮಲಜವು ಸರಸಿಜದ ಮೇಲೆ ನಿರಜ ಪದ್ಮಾಸನವ ಭವದಿಂದ ಬಲಿದು ಕುಳ್ಳಿರುತನೋದೆ ನೋಡೆ ಮೆರವನಾರ್ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತ ವರ ಪಂಚವದನದಿಯು ಪರಿಶೋಭಿಸುತ್ತ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಚ್ಚರಿಯಾದುದೇನೆಂಬೆ ಸುರಥ ವೈಶ್ಯರು ಲಾಲಿಸಿ ಮಹಾವಿಷ್ಣುವಿನ ಹೊಟ್ಟೆಯಿಂದ ಹೊರಗೆ ಬಂದಿರುವ ಇರುವುದೆಲ್ಲಿ ಎಂಬುದನ್ನು ನೋಡಿ ಈತನ ನಾಟೀಕರಣ ನಾಳದ ಮೂಲಕವೇ ಈ ಸ್ಥಳವನ್ನು ಸೇರಿದ ನಾನು ಕೆಳಗೆ ನೋಡಿದಾಗ ವಟಭದ್ರನ ಮೇಲೆ ಬಾಲ ಮುಕುಂದನಾಗಿ ಪವಡಿಸಿದ್ದಾರೆ. ಒಂದರ ಹಿಂದೊಂದು ಅವ್ಯಾಹತವಾಗಿ ನಡೆಯುತ್ತಿದೆ ಪ್ರಪಂಚದ ಕ್ರಿಯೆಗಳು. ಇದನ್ನು ತೋರಿಸುವುದಕ್ಕಾಗಿಯೇ ವೃತ್ತಾಕಾರವಾಗಿ ಇವನು ಈ ರೀತಿ ಎಳಗಾಲ ಹೆಬ್ಬೆಟ್ಟನ್ನು ಬಾಯಿಯೊಳಗಿಟ್ಟು ಬಿಕ್ಕುತ್ತಿರುವ ನೀನು ಯಾವಾಗ ಜಾಗೃತನಾಗ್ತಾನೋ ಯಾರಿಗೆ ಈ ತರವನ್ನೇ ಸ್ಮರಿಸುತ್ತಾ ಅತ್ತಿತ್ತ ನೋಡಿದಾಗ ಈ ಕಡೆಯಿಂದ ಈ ಕಡೆ ಮೋರೆಗಳು ಮೂಡಿ ಬಂದು ಮೇಲೆ ನೋಡಬೇಕು ಎಂದು ಉದ್ದೇಶಿಸಿದ ಮೇಲೊಂದು ತಲೆಯಾಯಿತು. ಈಗ ಪಂಚಮುಖನಾಗಿ ಹರಿಯನ್ನೇ ಧ್ಯಾನಿಸುತ್ತ ಈ ಕಮಲದಲ್ಲಿ ತುಂಬ